ಹಾಯ್ ಹೆಲೋ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಗಿಲ್ಲಿ ಕಾವ್ಯ ಮತ್ತು ರಕ್ಷಿತಾದಂತೂ ಮುಗಿತಾನೇ ಇಲ್ಲ. ಬಿಗ್ ಬಾಸ್ ಮುಗೀತು, ಆದರೂ ಅವರಿಬ್ಬರ ಗದ್ದಲ ಅಂತೂ ಮುಗಿದಿಲ್ಲ. ಫ್ರೆಂಡ್ಶಿಪ್ಪಲ್ಲಿ ಯಾವತ್ತು ಜಲಸ್ ಕಾಮನು, ಆದರೆ ಅದರಲ್ಲಿ ಅಂತೂ ಎರಡು ಹುಡುಗಿರು ಒಂದು ಹುಡುಗ ಇದ್ರೆ ಅಂತೂ ಮುಗ್ದೇ ಹೋಯ್ತು. ಬಿಗ್ ಬಾಸಲ್ಲಂತೂ ಇದೆಲ್ಲ ಕಾಮನ್ನು ಬಿಡಿ. ಬಿಗ್ ಬಾಸ್ 10ನಲ್ಲಿ ಕೂಡ ಇದೇ ಥರ ಆಗಿತ್ತು. ಕಾರ್ತಿಕ್, ಸಂಗೀತ ಮತ್ತು ತನಿಷಾ ನಡುವೆ ಅವರದ್ದು ತುಂಬಾ ಪ್ರಾಬ್ಲಮ್ ಆಗಿತ್ತು. ಈಗಂತೂ ಸಂಗೀತ ತನಿಷಾ ಹತ್ರ ಮಾತಾಡ್ತಾನೆ ಇಲ್ಲ. ಕಾರ್ತಿಕ್ ಹತ್ರ ಈಗ ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಮಾತಾಡಿದ್ರು ಅಷ್ಟೇ. ಇದೇ ಥರ ಬಿಗ್ ಬಾಸ್ 12ಅಲ್ಲಿ ಬಂದರೆ ನಿಮಗೆಲ್ಲ ಗೊತ್ತೇ ಇದೆ, ಗಿಲ್ಲಿ ರಕ್ಷಿತಾ ಕಾವ್ಯ ನಡುವೆ ಏನೇನಾಯಿತು ಬಿಗ್ ಬಾಸಲ್ಲಿ ಅಂತ. ಹೊರಗಡೆನೂ ಇದು ಕಡಿಮೆ ಆಗೋ ಲಕ್ಷಣ ಯಾವುದು ಕಾಣ್ತಾ ಇಲ್ಲ. ನಿಮಗೆಲ್ಲ ಗೊತ್ತೇ ಇದೆ ರಕ್ಷಿತಾ ಎಂಥ ಒಳ್ಳೆ ಹುಡುಗಿ ಅಂತ. ಫ್ರೆಂಡ್ಶಿಪ್ ಅಂತ ಬಂದರೆ ಅವಳು ಅವರಿಗೋಸ್ಕರ ಏನು ಮಾಡೋಕ್ಕಾದ್ರೂ ರೆಡಿ. ಅವಳು ಬಿಗ್ ಬಾಸಲ್ಲಿ ಗಿಲ್ಲಿನ ಎಷ್ಟು ಹಚ್ಕೊಂಡಿದ್ಲು, ಹೊರಗಡೆ ಬಂದಾಗ ಅದೇ ಥರ ಗಿಲ್ಲಿ ಅಂತ ಎಲ್ಲ ಕಡೆನೂ ಮಾತಾಡ್ತಾ ಇದ್ಲು. ಆದರೆ ತುಂಬ ಕಡೆ ಅವರು ಸರಿಯಾಗಿ ಸಿಗ್ತಾ ಇಲ್ಲ, ಅವಾಗಿನ ಬಾಂಡಿಂಗು ಇಲ್ಲ ಅಂತ ತುಂಬಾ ಬೇಜಾರು ಮಾಡಿಕೊಂಡ್ಳು. ಬಿಗ್ ಬಾಸ್ನಂತೂ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳ್ತಾ ಇದ್ಲು. ಇತ್ತೀಚೆಗೆ ಕಲರ್ಸ್ ಕನ್ನಡದಲ್ಲಿ ದೊಡ್ಡ ಮನೆ ಹಬ್ಬ ಅಂತ ನಡೀತು. ಅಲ್ಲಿ ಕಂಟೆಸ್ಟೆಂಟ್ಗಳು ಎಲ್ಲರೂ ಮಾತಾಡ್ತಾ ಇರ್ತಾರೆ. ಆಗ ರಕ್ಷಿತಾ ಎಮೋಷ್ನಲ್ ಆಗಿ, ನೀವು ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಹೊರಗಡೆ ಮನೆ ಮಗಳ ಥರ ನೋಡ್ಕೋತಾ ಇದ್ದೀರಾ ಅಂತ ಮಾತಾಡ್ತಾ ಇರ್ತಾರೆ. ಆಗ ಸುಷ್ಮಾ ಇಲ್ಲಿ ಕಾಲ್ ಎಳಿತಾ ಇರ್ತಾರೆ. ನಂತರ ಕಾವ್ಯಾಗೆ ಕೊಟ್ಟು ಕಾವ್ಯ ಹತ್ರ ಮಾತಾಡು ಅಂತ ಹೇಳಿದಾಗ, ಏನು ನಿಮ್ಮ ವಯಸ್ಸು ಈ ಥರ ಆಗಿದೆ, ಸಿಂಗಿಂಗ್ ಕಾಂಪಿಟೇಷನ್ಗೆ ಹೋಗ್ತೀರಾ ಏನು ಅಂತ ಕಾಲ್ ಎಳಿತಾ ಇರ್ತಾರೆ. ಆಗ ಕಾವ್ಯ, ಹಾಂ ಅಕ್ಕ, ಸಿಂಗಿಂಗ್ ಕಾಂಪಿಟೇಷನ್ಗೆ ಹೋಗ್ತೀನಿ, ನೀವು ಜಡ್ಜ್ ಆಗಿ ನನ್ನ ವಿನ್ನರ್ ಮಾಡಿಬಿಡಿ ಅಂತ ಹೇಳ್ತಿರುವಾಗ ಇಲ್ಲಿ ರಕ್ಷಿತಾ ಮೈಕ್ ತೊಗೊಂಡು, ಅಕ್ಕ ನೋಡಿ, ನಾವು ಮಾತಾಡುವಾಗ ತುಂಬಾ ಮಾತಾಡ್ತೀರಾ ಅಂತ ಕಾಲು ಎಳಿತೀರಾ, ಕಡಿಮೆ ಮಾತಾಡಿ ಅಂತ ಹೇಳ್ತೀರಾ, ಆದರೆ ಇವಾಗ ಇವರು ಮಾತಾಡುವಾಗ ಏನು ಹೇಳಲ್ಲ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಇಲ್ಲಿ ಗಿಲ್ಲಿ, ಅಯ್ಯೋ ಇದು ಏನು ನಾಮಿನೇಷನ್ ಅಲ್ಲಮ್ಮ ಅಂತ ಚೇಳಿಸ್ತಾ ಇರ್ತಾನೆ ರಕ್ಷಿತಾಗೆ. ಆಗ ಕಾವ್ಯ ಹೇಳ್ತಾರೆ, ಅಯ್ಯೋ ರಕ್ಷಿತಾ, ಬಿಗ್ ಬಾಸ್ ಮನೆಯಿಂದ ನಾವು ಹೊರಗಡೆ ಬಂದಾಗ್ಬಿಡ್ತು, ಇವಾಗಲೂ ಏನಕ್ಕೆ ಈ ಥರ ಟಾರ್ಗೆಟ್ ಮಾಡ್ತಾ ಇದೀಯಾ? ಬಿಗ್ ಬಾಸ್ ಮನೇಲಂತೂ ಟಾರ್ಗೆಟ್ ಮಾಡಿ ಮಾಡಿ ನನ್ನ ಹೊರಗಡೆ ಕಳಿಸಾಯ್ತಲ್ಲ, ಸುಮ್ಮನಿರು, ಇವಾಗ ಎಲ್ಲರೂ ಬಂದಿದ್ದಾರೆ, ಎಂಜಾಯ್ ಮಾಡಿಕೊಂಡು ಮನೆಗೆ ಹೋಗೋಣ ಅಷ್ಟೇ ಅಂತ ಹೇಳ್ತಾರೆ. ಅಷ್ಟರಲ್ಲೇ ಇಲ್ಲ ಇಲ್ಲ ಇರಿ, ಒಂದು ನಿಮಿಷ ಅಂತ ರಕ್ಷಿತಾ ಏನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಾರೆ. ಆದರೆ ಅವಳಿಗೆ ಸ್ಕ್ರೀನ್ ಸ್ಪೇಸ್ ಕೊಡ್ದೇನೆ ಗಿಲ್ಲಿ, ನೀವಿಬ್ಬರು ಇನ್ನೇನು ಫೈನಲ್ ಡಿಸಿಷನ್ಗೆ ಬಂದಿಲ್ವಾ ಅಂತ ಹೇಳ್ತಾರೆ. ಅಲ್ಲಿಗೆ ಏನು ತೋರಿಸಲ್ಲ, ಮುಗಿಯುತ್ತೆ. ಸೊ ಇದರಲ್ಲಿ ನಮಗೆ ಅರ್ಥ ಆಗ್ತಾ ಇರೋದೇನು ಅಂದರೆ, ಅವರಿಬ್ಬರ ನಡುವೆ ಇನ್ನೂ ಏನೂ ಸರಿಯಾಗಿ ಆಗಿಲ್ಲ ಅಂತ. ಇದಕ್ಕೆ ಪುಷ್ಟಿ ಕೊಡೋ ಒಂದು ಇಂಟರ್ವ್ಯೂದಲ್ಲಿ ಅವರು ಮಾತಾಡಿದ್ದಾರೆ. ಮುಂದೆ ಕೇಳ್ಕೊಂಬರೋಣ ಅವರು ಏನೇನು ಹೇಳಿದರು ಏನೇನು ಅಂತ. ಇತ್ತೀಚೆಗೆ ಒಂದು ಚಾನೆಲ್ನಲ್ಲಿ ಇಂಟರ್ವ್ಯೂ ಕೊಡ್ತಾರೆ. ಅದರಲ್ಲಿ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಿರುವಾಗ, ನೀನು ಏಯಕ್ಕೆ ಕಾವ್ಯ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದೆ ಬಿಗ್ ಬಾಸಲ್ಲಿ ಅಂತ ಕ್ವಶನ್ ಕೇಳ್ತಾರೆ. ಅದಕ್ಕೆ ರಕ್ಷಿತಾ ಆನ್ಸರ್ ಮಾಡ್ತಾ, ಟಾರ್ಗೆಟ್ ಅಂತ ಇಲ್ಲ ನೋಡಿ, ಫ್ರೆಂಡ್ಶಿಪ್ಪಲ್ಲಿ ಯಾವ ಥರ ಇರುತ್ತೆ ಅಂದರೆ, ಫ್ರೆಂಡ್ಗೆ ಯಾವುದೇ ನೋವಾದರೂ ಅವಳು ನಿಜವಾದ ಫ್ರೆಂಡ್ ಆದರೆ ತಡ್ಕೊಳ್ಳಲ್ಲ. ಅದೇ ಥರ ಆ ಫ್ರೆಂಡ್ಗೆ ಯಾವುದೇ ಥರ ನೋವನ್ನು ಮಾಡಲ್ಲ. ನನಗೆ ಗಿಲ್ಲಿ ಅವರು ಏನೇ ಹೇಳದೆ ಹೋದರೂ ಅವರಿಗೆ ಬೇಜಾರಾಗ್ತಾ ಇತ್ತು ಏನು ಅಂತ ಗೊತ್ತಾಗ್ಬಿಡ್ತಾ ಇತ್ತು. ಇವಾಗ ಒಂದು ಎಕ್ಸಾಂಪಲ್ ಕೊಡೋದು ಅಂದರೆ, ಒಂದು ಸಲ ವೀಕೆಂಡಲ್ಲಿ ಸುದೀಪ್ ಸರು ಒಂದು ಆಟ ಆಡಿಸ್ತಾ ಇರ್ತಾರೆ. ಅದರಲ್ಲಿ ಅವರಿಗೆ ಹೇಳಿ ಶಿಕ್ಷೆ ಕೊಡಬೇಕು, ಹೇರ್ ರಿಮೂವಲ್ ಶಿಕ್ಷೆ ಇತ್ತು. ಕಾವ್ಯ ಗಿಲ್ಲಿಗೆ ಅವರಿಗೆ ಬೇಡ ಬೇಡ ಅಂತ ಹೇಳ್ತಾ ಇದ್ರೂ ಬಿಟ್ಟಿಲ್ಲ. ಅವರ ಮುಖದಲ್ಲೇ ಆ ನೋವು, ಭಯ ಕಾಣ್ತಾ ಇತ್ತು. ಫ್ರೆಂಡ್ಸ್ ಆದವಳು ಯಾಕೆ ಈ ಥರ ಮಾಡ್ತಾರೆ, ನನಗೆ ಅದಕ್ಕೇನೆ ತುಂಬ ಬೇಜಾರಾಯಿತು. ಇದು ಒಂದು ಎಕ್ಸಾಂಪಲು ಅಷ್ಟೇ. ಹಾಗೆ ಗಿಲ್ಲಿಗೆ ಅವಳ ಜೊತೆ ಡ್ಯಾನ್ಸ್ ಮಾಡಬೇಕು ಅಂತ ಇರುತ್ತೆ, ಬಟ್ ಇವರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ. ಇದೆಲ್ಲ ನನಗೆ ನೋಡಿ ತುಂಬಾ ಬೇಜಾರಾಗ್ತಾ ಇತ್ತು. ಅದಕ್ಕೆ ಗಿಲ್ಲಿ ಏನು ಹೇಳಿಲ್ಲ ಅಂದರೂ ನಾನಂತೂ ಅಪೋಸ್ ಮಾಡ್ತಾ ಇದ್ದೆ. ನಾನು ಯಾವತ್ತೂ ಹೀಗೆ ನನ್ನ ಫ್ರೆಂಡ್ಸ್ನ ಬಿಟ್ಕೊಡಲ್ಲ, ಅವರಿಗೆ ಬೇಜಾರಾಗ್ತಾ ಇದ್ರಂತೂ ಬಿಡಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಸೊ ಇವಾಗ ಇದರಲ್ಲಿ ಯಾರ ತಪ್ಪು ಏನು ಅಂತ ನಮಗೆ ಹೇಳೋಕ್ಕೆ ಆಗಲ್ಲ. ಬಿಕಾಸ್ ಅಲ್ಲಿ ಬಿಗ್ ಬಾಸಲ್ಲಿ ಅದು ಒಂದು ಆಟ ಅಷ್ಟೇ. ಅವ್ರ ನಿಜವಾದ ಲೈಫಲ್ಲಿ ಯಾರು ಹೇಗಿರ್ತಾರೆ ಏನು ಅಂತ ಗೊತ್ತಾಗಲ್ಲ. ಹಾಗೆ ಅವರ ಫ್ರೆಂಡ್ಶಿಪ್ನ ಮುಂದುವರಿಸೋದು ಏನು ಮಾಡೋದು ಅವರದ್ದು ಪರ್ಸ್ನಲ್ ಚಾಯ್ಸ್ ಅಷ್ಟೇ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನಿಸುತ್ತೆ, ಅವರಿಬ್ಬರ ಫ್ರೆಂಡ್ಶಿಪ್ ನಡುವೆ ಯಾರು ಮಾಡ್ತಾರೋ ಸರಿ ಏನು ಅಂತ ಕಮೆಂಟ್ ಮಾಡಿ.